ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ಪಕ್ಷ ಒಂದೇ ದಿನದಲ್ಲಿ ಬೂಮ್ ಆಗಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳನ್ನು ಗಳಿಸಿ ಸುದ್ದಿಯಾಗಿದ್ದಾಯಿತು. ಆಮೇಲೆ ಜಂತರ್ ಮಂತರ್ನಲ್ಲಿ ದೊಡ್ಡ ಹೋರಾಟ ಮಾಡಿದ್ದು ಕೂಡ ಫೇಲ್ಯೂರ್ ಆಯಿತು. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ರೂ 100 ಜನರು ಕೂಡ ಸೇರ್ತಾ ಇಲ್ವಲ್ಲ ಅನ್ನೋದನ್ನ ಜನರು ನೋಡಿ ನಕ್ಕಿದ್ದು ಆಯಿತು. ಆ ಪ್ರೊಟೆಸ್ಟ್ಗೆ ಸೋನಮ್ ವಾಂಗ್ಚುಕ್ ಎಂಟ್ರಿ ಕೊಟ್ಟರು, ಆದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಲಿಲ್ಲ. ಆದರೆ ಈಗ ಸೋನಮ್ ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾರೆ, ಇನ್ನೇನು ಅವರ ಜೀವಕ್ಕೆ ಆಪತ್ತಿದೆ ಅನ್ನುವಾಗ ಸಾಕಷ್ಟು ಬಾಲಿವುಡ್ ನಟರೆಲ್ಲ ಬೆಂಬಲ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಇದು ಎಲ್ಲಿಯ ತನಕ ಹೋಗಿದೆ ಅಂದ್ರೆ 3 ಇಡಿಯಟ್ಸ್ ಸಿನಿಮಾದಲ್ಲಿ ನೀವು ನೋಡಿ ಇಷ್ಟಪಟ್ಟಿದ್ದ ಪುಂಗ್ಶುಕ್ ವಾಂಗುಡು ಬೇರೆ ಯಾರೂ ಅಲ್ಲ, ಇದೇ ಸೋನಮ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಶುರುವಾಗಿದೆ. ಆದರೆ ವಾಸ್ತವದಲ್ಲಿ ಯಾವುದು ನಿಜ ಯಾವುದು ಸುಳ್ಳು, ಸೋನಮ್ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಜನರ ದಿಕ್ಕನ್ನ ತಪ್ಪಿಸೋದು ಬಹಳ ಸುಲಭ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಬಹುತೇಕರು ಯಾವುದೇ ವಿಷಯವನ್ನ ಕ್ರಾಸ್ ಚೆಕ್ ಮಾಡೋದಿಲ್ಲ, ಹಿನ್ನೆಲೆಯನ್ನ ತಿಳ್ಕೊಳ್ಳೋದಿಲ್ಲ. ಪ್ರಧಾನಮಂತ್ರಿ ಡ್ಯಾನ್ಸ್ ಮಾಡಿದ್ರಂತೆ ಅಂತ ಯಾರಾದ್ರೂ ಒಂದು AI ವಿಡಿಯೋ ಜನರೇಟ್ ಮಾಡಿ ಹರಿಬಿಟ್ರು ಸಾಕು, ಇಂಥ ಪ್ರಧಾನಿ ನಮಗೆ ಬೇಡ, ಇವರು ಬಂದ ಮೇಲೆ ದೇಶ ಹಾಳಾಯ್ತು, ಅಲ್ಲಿ ಜನರು ಒದ್ದಾಡ್ತಾ ಇದ್ರೆ ಇಲ್ಲಿ ಇವರು ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ, ಹೀಗೆ ನಾನಾ ರೀತಿಯ ಆರೋಪಗಳು ಟೀಕೆಗಳು ಬರ್ತಾನೆ ಹೋಗುತ್ತೆ. ಆದರೆ ನಿಜವಾಗ್ಲೂ ಡ್ಯಾನ್ಸ್ ಮಾಡಿದ್ದು ಹೌದಾ, ಆ ವಿಡಿಯೋ ಬಂದಿದ್ದು ಎಲ್ಲಿಂದ, ಅದನ್ನ ಹರಿಬಿಟ್ಟಿದ್ದು ಯಾರು, ಹರಿಬಿಟ್ಟವರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಅವರು ಈ ವಿಚಾರವನ್ನ ಈಗ ಎತ್ಕೊಂಡಿದ್ದಾರೆ, ಹೀಗೆ 10 ವೆರಿಫಿಕೇಶನ್ ಮಾಡಿದ್ದಿದ್ರೆ ವಾಸ್ತವ ಗೊತ್ತಾಗುತ್ತೆ. ಆದರೆ ಎಲ್ಲಾ ಭಾರತೀಯರು ಇಷ್ಟು ಪ್ರಬುದ್ಧರಾಗಿದ್ದಿದ್ರೆ ಬ್ರಿಟಿಷರು ಇಲ್ಲಿ 200 ವರ್ಷ ಅಲ್ಲ 2 ವಾರ ಕೂಡ ಇರ್ತಾ ಇರಲಿಲ್ಲ. ನಮ್ಮ ಹೆಮ್ಮೆಯ ಜನರು ಇಷ್ಟು ಬುದ್ಧಿವಂತರಾಗಿರೋದ್ರಿಂದ ಕೆಲವರ ಜೀವನ ಇನ್ನೂ ಸೇಫ್ ಝೋನ್ನಲ್ಲಿದೆ. ಈಗ ಸೋನಮ್ ವಾಂಗ್ಚುಕ್ಗೆ ಮಿಡಿತಾ ಇರೋ ಹೃದಯಗಳಿಗೆ ಗೊತ್ತೇ ಇಲ್ಲದ ವಿಚಾರಗಳನ್ನ ತಿಳಿಸೋ ಪ್ರಯತ್ನ ಆಗ್ತಾ ಇದೆ. ಎಕ್ಸ್ನಲ್ಲಿ ಸ್ಟಾರ್ ಬಾಯ್ ತರುಣ್ ಅನ್ನೋ ವ್ಯಕ್ತಿಯೊಬ್ಬರು ಸೋನಮ್ ವಾಂಗ್ಚುಕ್ ಇತಿಹಾಸವನ್ನೇ ಬಿಚ್ಚಿಟ್ಟಿದ್ದು, ಅದನ್ನ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಸೋನಮ್ ವಾಂಗ್ಚುಕ್ ಹೇಳೋ ಪ್ರಕಾರ ಅವರು 20 ದಿನಗಳಿಂದ ಉಪವಾಸ ಇದ್ದಾರೆ ಅನ್ನೋದು. ಆದರೆ ಆ 20 ದಿನಗಳ ಕಾಲ ಸಿಗದ ಪ್ರಚಾರ ಈಗ ಒಂದೇ ದಿನಕ್ಕೆ ಸಿಗ್ತಾ ಇರೋದಕ್ಕೆ ಕಾರಣ 3 ಇಡಿಯಟ್ಸ್ ಸಿನಿಮಾ ಪಾತ್ರಕ್ಕೆ ಅವರನ್ನ ತಗುಲು ಹಾಕಿರೋದು. ಸಿನಿಮಾದಲ್ಲಿ ಪುಂಗ್ಶುಕ್ ವಾಂಗುಡು ಪಾತ್ರವೇ ಸೋನಮ್ ಅಂತ ತಿಳಿದಿರೋ ಜನರು ಸೋನಮ್ರನ್ನ ವಿಜ್ಞಾನಿ ಅಂತಲೇ ನಂಬಿದ್ದಾರೆ. ಆದರೆ ಸೋನಮ್ ಹಿನ್ನೆಲೆಗೂ ಸಿನಿಮಾ ಪಾತ್ರಕ್ಕೂ ಹೊಸದಾಗಿ ಶುರುವಾಗಿರೋ ಅಜೆಂಡಾಗೂ ಅಜಗಜಾಂತರ ವ್ಯತ್ಯಾಸಗಳಿವೆ ಅನ್ನೋದನ್ನ ಇಂಚಿಂಚು ಬಿಡದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗ್ತಾ ಇದೆ. ಈ ಪೈಕಿ ಮೊದಲನೆಯದು ಸೋನಮ್ ಬಡ ಕುಟುಂಬದಿಂದ ಬಂದ ವ್ಯಕ್ತಿಯಲ್ಲ, ಪವರ್ಫುಲ್ ರಾಜಕೀಯ ಹಿನ್ನೆಲೆ ಇರೋ ವ್ಯಕ್ತಿ ಅನ್ನೋದು. 3 ಇಡಿಯಟ್ಸ್ ನಲ್ಲಿ ಬರೋ ರ್ಯಾಂಚೋ ಪಾತ್ರ ಒಬ್ಬ ಸಾಮಾನ್ಯ ಗಾರ್ಡನರ್, ಆದರೆ ಸೋನಮ್ ಪ್ರಭಾವಿ ರಾಜಕೀಯ ನಾಯಕ, ಜಮ್ಮು ಕಾಶ್ಮೀರ ಕಾಂಗ್ರೆಸ್ನ ಮಾಜಿ ಸಚಿವ ಸೋನಮ್ ವಾಂಗ್ಯಾಲ್ ಅವರ ಪುತ್ರ. ಸಿನಿಮಾದಲ್ಲಿ ಪುಂಗ್ಶುಕ್ ವಾಂಗುಡು ಪಾತ್ರ ದೊಡ್ಡ ಸೈಂಟಿಸ್ಟ್, ಆತನ ಹೆಸರಲ್ಲಿ 400ಕ್ಕೂ ಹೆಚ್ಚು ಪೇಟೆಂಟ್ಗಳಿರುತ್ತೆ, ಹಲವು ಆವಿಷ್ಕಾರಗಳನ್ನ ಮಾಡಿರ್ತಾನೆ. ರಾಜಕೀಯಕ್ಕೂ ಆತನಿಗೂ ಸಂಬಂಧವೇ ಇರೋದಿಲ್ಲ. ಆದರೆ ಸೋನಮ್ ಯಾವ ವಿಜ್ಞಾನಿಯೂ ಅಲ್ಲ, ಆತ ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಯಾವುದೇ ಸರ್ಕಾರಿ ಅಥವಾ ಕಾರ್ಪೊರೇಟ್ ಕೆಲಸದ ಅನುಭವ ಇಲ್ಲ, ಅವರ ಹೆಸರಲ್ಲಿ ಯಾವ ಪೇಟೆಂಟ್ ಕೂಡ ಇಲ್ಲ ಅನ್ನೋ ಮಾಹಿತಿಗಳು ಹೊರಬಿದ್ದಿವೆ. ಹಾಗಿದ್ರೆ ಸೋನಮ್ ಮಾಡ್ತಾ ಇದ್ದಿದ್ದೇನು ಅಂತ ಕೇಳಿದ್ರೆ ಅವರ ಹಿನ್ನೆಲೆಯೇ ಆಕ್ಟಿವಿಸಂ, ಸಾಮಾಜಿಕ ಹೋರಾಟದ ಹೆಸರಲ್ಲಿ ಹಲವು ಕಡೆಗಳಲ್ಲಿ ಗುರುತಿಸಿಕೊಂಡಿದ್ರು. 1988ರಲ್ಲಿ ಸ್ಟೂಡೆಂಟ್ಸ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಅನ್ನೋ ಹೋರಾಟ, 1995ರಲ್ಲಿ ಆಪರೇಷನ್ ನ್ಯೂ ಹೋಪ್ ಅನ್ನೋ ಹೋರಾಟ, ಹೀಗೆ ಹಲವು ಹೋರಾಟಗಳನ್ನ ನಡೆಸಿದ್ರು. ಇದೆಲ್ಲ ಹೋರಾಟಗಳಿಗೂ ಕೂಡ ಫೋರ್ಡ್ ಫೌಂಡೇಶನ್, ಟಾಟಾ ಟ್ರಸ್ಟ್, ಡ್ಯಾನ್ ಚರ್ಚ್ ಏಡ್, ಕರುಣಾ ಟ್ರಸ್ಟ್ ಸೇರಿದಂತೆ ವಿವಿಧ ವಿದೇಶಿ ಫಂಡಿಂಗ್ಗಳು ಬಂದಿದ್ವು ಅನ್ನೋದನ್ನ ಹೇಳಲಾಗ್ತಾ ಇದೆ. 80-90ರ ಅವಧಿಯಲ್ಲಿ ಸೋನಮ್ ಒಬ್ಬ ಅಮೆರಿಕ ಮಹಿಳೆ ರೆಬೆಕಾ ನಾರ್ಮನ್ ರನ್ನ ಭೇಟಿ ಆಗ್ತಾರೆ. 1996ರಲ್ಲಿ ಅವರನ್ನೇ ಮದುವೆ ಆಗ್ತಾರೆ. ಆದರೆ ರೆಬೆಕಾ ಹಾಗೂ ಸೋನಮ್ ಪರಿಚಯ ಮತ್ತು ವಿವಾಹದ ಕುರಿತಂತೆ ಯಾವುದೇ ಹೆಚ್ಚಿನ ಮಾಹಿತಿಗಳು ಸಿಗೋದಿಲ್ಲ. ಮಾಹಿತಿಯನ್ನ ಅಳಿಸಿ ಹಾಕಲಾಗಿದೆ ಅನ್ನೋ ವಿಚಾರ ಕೂಡ ಇದೆ. ಆಕೆ ಒಬ್ಬ ಮಿಸ್ಟೀರಿಯಸ್ ಮಹಿಳೆ ಎನ್ನಲಾಗ್ತಾ ಇದೆ. ಆಕೆ ಹಿನ್ನೆಲೆ ನೋಡಿದ್ರೆ ಹಾರ್ವರ್ಡ್ ಯೂನಿವರ್ಸಿಟಿಯ ಸ್ಕೂಲ್ ಫ್ರಮ್ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಅರ್ಥಾತ್ SITಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾಳೆ. ಈ ಸಂಸ್ಥೆಗೆ ಯಾರ ಫಂಡಿಂಗ್ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಫೋರ್ಡ್ ಫೌಂಡೇಶನ್, ಜಾರ್ಜ್ ಸೊರೋಸ್, OSF B&MG ಫೌಂಡೇಶನ್ ಅನ್ನೋ ಮಾಹಿತಿಗಳನ್ನ ರಿವೀಲ್ ಮಾಡಲಾಗಿದೆ. ಇನ್ನು ರೆಬೆಕಾ ಜೊತೆ ಮದುವೆ ನಂತರ ಸೋನಮ್ಗೆ ವಿದೇಶಿ ಸಂಘಟನೆಗಳ ಒಡನಾಟ ಹೆಚ್ಚಾಗುತ್ತೆ. 2002ರಲ್ಲಿ ಸೋನಮ್ಗೆ ಅಶೋಕ ಫೆಲೋಶಿಪ್ ಸಿಗುತ್ತೆ. ಅದಕ್ಕೆ ಸ್ಕೋಲ್ ಫೌಂಡೇಶನ್, ಶ್ವಾಬ್ ಫೌಂಡೇಶನ್, ರಾಕ್ ಫೆಲ್ಲರ್ ಫೌಂಡೇಶನ್ ಫಂಡಿಂಗ್ ಇತ್ತು ಅನ್ನೋದನ್ನ ಹೇಳಲಾಗಿದೆ. 2004ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಸೋನಮ್ಗೆ ವಿಶೇಷ ಆದ್ಯತೆಯನ್ನ ನೀಡಲಾಗುತ್ತೆ. ಲಡಾಖ್ ಹಿಲ್ ಕೌನ್ಸಿಲ್ ವಿಷನ್ ಡಾಕ್ಯುಮೆಂಟ್ ಲಡಾಖ್ 2025 ಡ್ರಾಫ್ಟಿಂಗ್ ಕಮಿಟಿಗೆ ನೇಮಿಸಲಾಗುತ್ತೆ. ಹಾಗೆ 2004ರಲ್ಲಿ ಎಜುಕೇಶನ್ ಮತ್ತು ಟೂರಿಸಂನ ಪಾಲಿಸಿ ಮೇಕಿಂಗ್ ನಲ್ಲೂ ಸೋನಮ್ ಪಾತ್ರ ಇರುತ್ತೆ. 2005ರಲ್ಲಿ HRD ಸಚಿವಾಲಯದಲ್ಲಿ ನ್ಯಾಷನಲ್ ಗವರ್ನಿಂಗ್ ಕೌನ್ಸಿಲ್ ಫಾರ್ ಎಲಿಮೆಂಟರಿ ಎಜುಕೇಶನ್ಗೆ ಸೋನಮ್ರನ್ನ ನೇಮಿಸಲಾಗುತ್ತೆ.
2007ರಿಂದ 2010 ತನಕ ಭಾರತದ ಎಜುಕೇಷನ್ ಮಿನಿಸ್ಟ್ರಿ ಜೊತೆ ಟೈಅಪ್ ಆಗಿದ್ದ ವಿದೇಶಿ ಸಂಘಟನೆಯಲ್ಲಿ ಎಜುಕೇಷನ್ ಅಡ್ವೈಸರ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಇದು ಸೋನಂ ವಾಂಗ್ಚುಕ್ ಹಿಸ್ಟರಿಯ ಮೊದಲ ಅಧ್ಯಾಯ. ಈ ಅವಧಿಯಲ್ಲಿ ಬಂದಿದ್ದ ಸಿನಿಮಾವೇ 3 ಇಡಿಯಟ್ಸ್. 2009ರಲ್ಲಿ 3 ಇಡಿಯಟ್ಸ್ ಸಿನಿಮಾ ರಿಲೀಸ್ ಆಗಿರುತ್ತೆ. ಈ ಸಿನಿಮಾವನ್ನ ಲೇಖಕ ಚೇತನ್ ಭಗತ್ರ 5.7 ಪುಸ್ತಕವನ್ನ ಆಧಾರವನ್ನಾಗಿ ಇಟ್ಕೊಂಡು ಮಾಡಿರ್ತಾರೆ ಅನ್ನೋದನ್ನ ನಿರ್ದೇಶಕರು ಹಾಗೂ ಇಡೀ ಸಿನಿಮಾ ಟೀಮ್ ಅಧಿಕೃತಗೊಳಿಸಿರುತ್ತೆ. ಆದರೆ ಅದು ಹೇಗೋ ವಾಂಗ್ಚುಕ್ಗೂ ಆ ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗಿ ಸುದ್ದಿ ಹರಡುತ್ತೆ. ಆದರೆ ಈ ಬಗ್ಗೆ ಖುದ್ದು ಪ್ರತಿಕ್ರಿಯೆ ನೀಡಿದ ಸೋನಂ ವಾಂಗ್ಚುಕ್ 3 ಇಡಿಯಟ್ಸ್ ನಲ್ಲಿ ಬರೋ ಪುಂಗ್ಶುಕ್ ವಾಂಗುಡು ನಾನಲ್ಲ, ಆ ಪಾತ್ರಕ್ಕೆ ನಾನು ಇನ್ಸ್ಪಿರೇಷನ್ ಕೂಡ ಅಲ್ಲ, ನನಗೂ ಆ ಸಿನಿಮಾಗೂ ಸಂಬಂಧವೇ ಇಲ್ಲ ಅನ್ನೋದನ್ನ ಹೇಳಿರ್ತಾರೆ. ಅಲ್ಲದೆ ಸಿನಿಮಾ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಆ ಪಾತ್ರವನ್ನ ನಿರ್ವಹಿಸಿದ್ದ ಆಮಿರ್ ಖಾನ್ ಕೂಡ ಕ್ಲಾರಿಟಿ ಕೊಟ್ಟಿದ್ದು ಆ ಪಾತ್ರಕ್ಕೂ ವಾಂಗ್ಚುಕ್ಗೂ ಸಂಬಂಧವೇ ಇಲ್ಲ, ಆ ಪಾತ್ರ ಮಾಡುವಾಗ ಸೋನಂ ಯಾರು ಅನ್ನೋದೇ ಗೊತ್ತಿರಲಿಲ್ಲ ಅಂತ ಆಮಿರ್ ಖಾನ್ ಹೇಳಿದ್ದಾರೆ. ಆದರೆ ಈಗ ಕಾಕ್ರೋಚ್ಗಳು ಮಾತ್ರ ಆ ಸೈಂಟಿಸ್ಟು ಇವರೇ ಅಂತ ಕಣ್ಣೀರು ಹಾಕ್ತಾ ಇವೆ. ಇದು ಸೋನಂ ಹಿಸ್ಟರಿಯ ಒಂದು ಅಧ್ಯಾಯ ಅನ್ನೋದನ್ನ ಹೇಳಿದ್ವಿ. ನಂತರದಲ್ಲಿ 2016ರಿಂದ ಮತ್ತೆ ಸೋನಂ ಇದ್ದಕ್ಕಿದ್ದ ಹಾಗೆ ಬೂಮ್ ಆಗೋದಕ್ಕೆ ಶುರು ಮಾಡ್ತಾರೆ. 2016ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಕಡೆಯಿಂದ ಪರಿಸರ ರಕ್ಷಣೆ ಹಿನ್ನೆಲೆ ಇಂಟರ್ನ್ಯಾಷನಲ್ ಫ್ರೀಡಂ ಪ್ಯಾಕರ್ಡ್ ಅವಾರ್ಡ್ ನೀಡಲಾಗುತ್ತೆ. 2017ರಲ್ಲಿ ಫೋರ್ಡ್ ಫೌಂಡೇಶನ್ ಟಿಎನ್ ಕೋಶೋ ಮೆಮೋರಿಯಲ್ ಅವಾರ್ಡ್ ನೀಡುತ್ತೆ. 2018ರಲ್ಲಿ ಪ್ರತಿಷ್ಠಿತ ಮ್ಯಾಕ್ಸೆಸೆ ಅವಾರ್ಡ್ ಲಭಿಸುತ್ತೆ. ನಂತರದಲ್ಲಿ ಲೀಡ್ ಇಂಡಿಯಾ ಅನ್ನೋ ವಿದೇಶಿ NGO ಜೊತೆ ಸೋನಂ ಅಸೋಸಿಯೇಟ್ ಆಗ್ತಾರೆ. ಅದಕ್ಕೆ ಫಂಡ್ ಮಾಡಿದ್ದು ಯಾರು ಅಂದ್ರೆ ಮತ್ತದೇ ಫೋರ್ಡ್ ಫೌಂಡೇಶನ್. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಲಡಾಖ್ ಸ್ಟಡೀಸ್ ಜೊತೆಗೂ ಸೋನಂ ಸಹಯೋಗ ಇರುತ್ತೆ. ಇದರ ಅಡಿಯಲ್ಲಿ ಲಡಾಖ್ ಸಂಸ್ಕೃತಿ ಕುರಿತಂತೆ 4 ಪುಸ್ತಕ ಅಂದ್ರೆ 4 ವಾಲ್ಯೂಮ್ಗಳು ರಿಲೀಸ್ ಆಗುತ್ತೆ. ಇದಕ್ಕೆ ಫಂಡ್ ಮಾಡಿದ್ದು ಯಾರು ಅಂದ್ರೆ ಮತ್ತದೇ ಫೋರ್ಡ್ ಫೌಂಡೇಶನ್. ನಂತರದಲ್ಲಿ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ದರ ಬಗ್ಗೆ ಕೂಡ ಸೋನಂ ಅಸಮಾಧಾನವನ್ನ ಹೊರ ಹಾಕಿದ್ದಕ್ಕೆ ದಾಖಲೆಗಳಿವೆ. ನಂತರದಲ್ಲಿ ಹಿಮಾಲಯದಲ್ಲಿ ನೀರಿನ ಅಭಾವವನ್ನು ತಗ್ಗಿಸೋದಕ್ಕೆ ಐಸ್ ಸ್ತೂಪ ಮಾಡೋ ಪ್ರಾಜೆಕ್ಟ್ಗೆ ಕೈ ಹಾಕ್ತಾರೆ. ಇದನ್ನ ವಿದೇಶಿ ಮಾಧ್ಯಮಗಳು ಹಾಡಿ ಹೊಗಳುತ್ತವೆ. ಆದರೆ ಅಲ್ಲಿನ ಲೋಕಲ್ ಜನರು ಇದನ್ನ ವಿರೋಧಿಸ್ತಾರೆ. ಕಾರಣ ನೀರಿನ ವಿಭಜನೆ, ಪ್ಲಾಸ್ಟಿಕ್ ತ್ಯಾಜ್ಯ ಸೇರಿ ಇದರ ಇಂಪ್ಲಿಮೆಂಟೇಷನ್ ನಿಂದ ನಷ್ಟವೇ ಜಾಸ್ತಿ ಅಂತ ತಿರಸ್ಕರಿಸಿ ಬಿಡ್ತಾರೆ. ಇನ್ನು ನಂತರದ ದಿನಗಳಲ್ಲಿ ಚೀನಾ ಅತಿಕ್ರಮಣ ಹಿನ್ನೆಲೆ ಭಾರತದ ಜೊತೆಗೆ ಗಲ್ವಾನ್ನಲ್ಲಿ ಚೀನಾ ಗದ್ದಲ ಆಗುತ್ತೆ. ಇದರಿಂದ ಅಲರ್ಟ್ ಆಗೋ ಭಾರತ ಸರ್ಕಾರ ಚೀನಿಯರ ದಾಳಿಯನ್ನ ತಪ್ಪಿಸೋದಕ್ಕೆ ಲಡಾಖ್ ಅಭಿವೃದ್ಧಿಗೆ ಹೆಜ್ಜೆ ಇಡುತ್ತೆ. ಆಗ ಮತ್ತೆ ಮಧ್ಯ ಬರೋ ವಾಂಗ್ಚುಕ್ 6ನೇ ಶೆಡ್ಯೂಲ್ಗೆ ಒತ್ತಾಯ ಮಾಡ್ತಾರೆ. ಏನಿದು ಅಂದ್ರೆ ಲಡಾಖ್ನಲ್ಲಿ ಸರ್ಕಾರ ಏನೇ ಮಾಡೋದಾದ್ರೂ ಅಲ್ಲಿನ ಜನರ ಪರ್ಮಿಷನ್ ತಗೊಳ್ಬೇಕು ಅಂತ, ಅರ್ಥಾತ್ ಪರೋಕ್ಷವಾಗಿ ಚೀನಾಗೆ ಸಪೋರ್ಟ್ ಕೊಡ್ತಾರೆ ಅಂತ ಇದನ್ನ ವ್ಯಾಖ್ಯಾನಿಸಲಾಗುತ್ತೆ. ಅಲ್ಲದೆ ದೇಶದ ಭದ್ರತೆ ಹಿನ್ನೆಲೆ ಇಂಡೋ ಚೀನಾ ಗಡಿ LACಯಲ್ಲಿ ಇಂಡಿಯನ್ ಆರ್ಮಿ ಹೊಸ ಪ್ರಾಜೆಕ್ಟ್ಗೆ ಮುಂದಾದ್ರೆ ಅದಕ್ಕೂ ಅಡ್ಡಗಾಲು ಹಾಕೋ ಪ್ರಯತ್ನ ಕೂಡ ಇದೇ ಸೋನಂ ಕಡೆಯಿಂದ ನಡೆದಿರುತ್ತೆ. ಇದರ ಬೆನ್ನಲ್ಲೇ ನಡೆದ ಗದ್ದಲ, ಹಿಂಸಾಚಾರದಲ್ಲಿ NSA ಕಡೆಯಿಂದ ಈತನನ್ನ ಅರೆಸ್ಟ್ ಮಾಡಿದ್ದು ಈಗ ಜಂತರ್ ಮಂತರ್ನಲ್ಲಿ ಉಪವಾಸದ ಮೂಲಕ ಮತ್ತೆ ಸೋನಂ ಸದ್ದು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಸೋನಂ ವಿಜ್ಞಾನಿ ಅಲ್ಲ, ಟೀಚರ್ ಅಲ್ಲ, ಯಾವುದೇ ಆವಿಷ್ಕಾರ ಮಾಡಿಲ್ಲ, ಯಾವ ಪೇಟೆಂಟ್ ಕೂಡ ಹೊಂದಿಲ್ಲ. ಆದರೆ ಸಿಕ್ಕಾಪಟ್ಟೆ ವಿದೇಶಿ ಸಂಘಟನೆಗಳ ನಂಟಿದೆ. ಚೀನಾ ವಿಚಾರದಲ್ಲಿ ಭಾರತದ ವಿರುದ್ಧ ನಿಂತಿರೋದಕ್ಕೆ ದಾಖಲೆಗಳಿವೆ. ಇಂಥ ವ್ಯಕ್ತಿ ಉಪವಾಸ ಮಾಡ್ತಾ ಇರೋದಕ್ಕೆ ಹಾಗೂ ಈತನಿಗಾಗಿ ಕಣ್ಣೀರು ಹಾಕ್ತಾ ಇರುವವರಿಗೆ ಅಪ್ಪಟ ಭಾರತೀಯರಾದ ನೀವು ಏನು ಹೇಳ್ಬೋದು ಅನ್ನೋದನ್ನ ಕಮೆಂಟ್ನಲ್ಲಿ ಹೇಳ್ಬಿಡಿ.